ನೀವೊಂದು ಪುಣ್ಯಕ್ಷೇತ್ರಕ್ಕೆ ಆಗೋಗೋಣ ಈಗ ಹೋಗೋಣ ಅಂತ ಅನ್ಕೊಬೋದು, ಆದರೆ ದೇವ್ರ ಆಶೀರ್ವಾದ ಇದ್ದರೆ ಮಾತ್ರ ನೀವು ಅಲ್ಲಿಗೆ ಹೋಗೋಕ್ಕಾಗೋದು. ನಾನು ನಮ್ಮ ಫ್ರೆಂಡಿಗೆ ಬಸ್ ಟಿಕೆಟ್ ಬುಕ್ ಮಾಡು ಅಂತ ಕೊಟ್ಟಿದ್ದೆ. ಅವನು ಬಸ್ ಟಿಕೆಟ್ನ ಆನ್ಲೈನಲ್ಲಿ ಬುಕ್ ಮಾಡೋಬಿಟ್ಟು ಡೈರೆಕ್ಟು ಬಸ್ ಓನರ್ ಅವರಿಗೆ ಫೋನ್ ಮಾಡ್ಯಾನೆ. ಆನ್ಲೈನಲ್ಲಿ ಮೊಬೈಲ್ ನಂಬರ್ ನೋಡಿ ಬಸ್ ಓನರ್ ಇದ್ದವರು ನಿಮ್ಮ 3 ಸೀಟ್ ಕನ್ಫರ್ಮ್ ಇದೆ ಅಂತ ಅಂದರು. ಬಸ್ ಏನೋ ಕರೆಕ್ಟ್ ಟೈಮಿಗೆ ಬಂದು ನಿಂತಿತ್ತು. ಬಸ್ ಡ್ರೈವರ್ ಇದ್ದವರು ಸೀಟ್ ಇಲ್ಲ ಅಂತ ಅಂದರು. ನಾವು ಓನರ್ ಹತ್ರ ಮಾತಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಬಸ್ ಡ್ರೈವರ್ ಇದ್ದವ್ರು ನಂಬಲಿಲ್ಲ. ಅವ್ರಿಗೆ ನಮ್ಮ ಫೋನ್ ನಂಬರ್ ತೋರಿಸಿದ್ವಿ ಓನರಿಂದು. ಬಸ್ ಓನರ್ ಇದ್ದವರು ಬಸ್ ಡ್ರೈವರಿಗೆ ಫೋನ್ ಮಾಡಿ ಹೇಳಿದ್ದಾರೆ 3 ಜನ ಬರ್ತಿದ್ದಾರೆ ಅಂತ. 3 ಜನ ಅಂತ ಅಂದ್ಕೊಂಡು ಬೇರೆಯವ್ರನ್ನ ಹತ್ತಿಸ್ಕೊಂಡ್ಬಿಟ್ಟಿದ್ರು. ನಮಗೆ ಅದ್ದವ್ರನ್ನ ಇಳ್ಸೋಕ್ಕೂ ಮನಸ್ಸಿಲ್ಲ. ಅವರು ನಮ್ಮ ಥರನೇ ಕಾಶಿಗೆ ಹೊರಟಿದ್ರು. ಡ್ರೈವರ್ ಇದ್ದವರು ಒಂದು ಸೀಟ್ನ ಅಡ್ಜಸ್ಟ್ಮೆಂಟ್ ಮಾಡಿ ನಮ್ಮಿಬ್ಬರನ್ನ ಡ್ರೈವರ್ ಸೀಟ್ ಪಕ್ಕನೇ ಕೂರಿಸ್ಕೊಂಡ್ರು. ಈ ಥರ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಗೋಗ್ಲಿ ಅಂತ ಡ್ರೈವರ್ ಪಕ್ಕದ ಸೀಟಲ್ಲೇ ಕುತ್ಕೊಂಡು ಬಂದ್ವಿ. ದೇವ್ರದ್ದು ಆಶೀರ್ವಾದ ಇದ್ದರೆ ನೀವು ಹೆಂಗಾರು ಪುಣ್ಯಕ್ಷೇತ್ರಕ್ಕೆ ಬಂದೇ ಬರ್ತೀರಾ. ಬಸ್ಸು ಮುಂಜಾನೆ ಕಾಶಿಗೆ ಬಂತು. ಅಲ್ಲಿಂದ ರ್ಯಾಪಿಡೋ ಮಾಡ್ಕೊಂಡು ಹೋಟೆಲಿಗೆ ಬಂದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಫಾಲೋ ಮಾಡೋದನ್ನ ಮರಿಬೇಡಿ.